ಪಲ್ಲವಿ ಅವ್ರು ಹೇಳಿಲ್ವಾ ತೇಜು? ವಿಕ್ರಾಂತ್ ಏನೋ ಮುಖ್ಯವಾದ ಕೆಲ್ಸದ್ಮೇಲೆ ಹಳ್ಳಿಗೋಗಿದ್ದಾರೆ, ಅಲ್ಲಿ ನೆಟ್ವರ್ಕ್ ಸಿಗೋಲ್ಲ ಅಂತ. ಅವ್ರೇನ್ ಸುಳ್ಳು ಹೇಳಿರ್ತಾರಾ? ಎಲ್ಲಿ ನೆಟ್ವರ್ಕ್ ಸಿಗುತ್ತೋ ಅಲ್ಲಿಗೆ ಬಂದು ಫೋನ್ ಮಾಡ್ಬೋದಲ್ವಾ? ಅಪ್ಪನ್ನ ನಾನು ಬಿಟ್ಟಿರಲ್ಲ ಅಂತ ಗೊತ್ತಿಲ್ವಾ? ನೋಡ್ತೇಜು, ಇದನ್ನೆಲ್ಲ ನಿಮ್ಮಪ್ಪ ಬಂದ್ಮೇಲೆ ಕೇಳು. ಈಗ ಊಟ ಮಾಡು. ಅವನು ಕೆಲ್ಸ ಅಂತಂದ್ರೆ ಹಾಗೆ ಕಣೋ, ಕೆಲ್ಸದಲ್ಲಿ ಮುಳುಗೋಗಿರ್ತಾನೆ. ನಿನ್ ಗುಡ್ ಬೈ ಅಲ್ವಾ? ನನ್ ಮಾತ್ ಕೇಳು, ಈಗ ಊಟ ಮಾಡು. ನೋಡು, ಈಗ ನೀನ್ ಊಟ ಮಾಡಿಲ್ಲ ಅಂದ್ರೆ ನಾನು ಮಾಡಲ್ಲ. ಸರಿ, ನಾನ್ ಮಾಡ್ತೀನಿ, ನೀನು ಮಾಡು. ಗುಡ್ ಬೈ. ಈಗ ನೀನ್ ತಿನ್ನು, ನಾನು ಆಮೇಲೆ ತಿಂತೀನಿ. ಬಾ, ಆ ಮಾಡು. ಗುಡ್. ತುಂಬಾ ಹಚ್ಕೊಂಡಿದ್ದಾನೆ ವಿಕ್ರಾಂತ್ನ. ಅವನ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾನೆ ತೇಜು. ಎಲ್ಲಿದ್ಯಾ ವಿಕ್ರಾಂತ್? ತೇಜು ತುಂಬಾ ಮಿಸ್ ಮಾಡ್ಕೋತಿದ್ದಾನೆ. ಮಾಡು, ಇನ್ನೊಂದೆರಡು ತುತ್ತು. ಪ್ರಜ್ಞಾಗೆ ಒಂದು ಹವ್ಯಾಸ ಇತ್ತು. ಅವಳ ಪರ್ಸನಲ್ ಡೈರಿಲಿ ದಿನನಿತ್ಯದಲ್ಲಿ ಜೀವನದಲ್ಲಾಗೋ ವಿಷಯಗಳನ್ನ ಬರಿತಾ ಇದ್ಲು. ಅವಳು ಖುಷಿ ಕೊಡೋ ವಿಷಯ ಆಗಿರ್ಬೋದು, ಬೇಜಾರಾಗೋ ವಿಷಯಗಳಿರ್ಬೋದು, ಎಲ್ಲನೂ ಬರಿತಾ ಇದ್ಲು. ನನ್ನ ಬಗ್ಗೆನೂ ಒಂದಷ್ಟು ಒಳ್ಳೆ ವಿಚಾರಗಳನ್ನ ಬರ್ತಿದ್ಲು. ಆ ಡೈರಿನ ಈ ಭೀಮಾಂಬಿಕಾ ಕಡೆಯವರು ಹೇಗೋ ಲಪ್ಟಾಯಿಸಿ ನಕಲಿ ಮಾಡೋದು ಕೊಟ್ಟಿದ್ದಾರೆ. ನಕಲಿನಾ? ಹೌದು. ಈ ನಕಲು ಮಾಡೋರು ಒಂದು ನಕಲಿ ಜೆರಾಕ್ಸ್ ಮಿಷಿನ್ ಇದ್ದ ಹಾಗೆ. ಅವ್ರು ಇನ್ನೊಬ್ರ ಹ್ಯಾಂಡ್ ರೈಟಿಂಗ್ನ ಸ್ಟಡಿ ಮಾಡ್ತಾರೆ, ಆಮೇಲೆ ಅದನ್ನ ಯಥಾವತ್ತಾಗಿ ಬರೀತಾರೆ. ಈ ಸತ್ಯದ ಮೇಲೆ ತಲೆ ಹೊಡೆದಾಗ ಸುಳ್ಳು ಹೇಳ್ತಾರೆ ಅಂತಾರಲ್ಲ, ಹಾಗೆ. ಈಗ ನಕಲು ಮಾಡೋರ್ಗೆ ಪ್ರಜ್ಞಾ ಡೈರಿ ಸಿಕ್ಕಿದೆ. ಪ್ರಜ್ಞಾ ಬರ್ದಿರೋ ಒಂದೊಂದು ಅಕ್ಷರನೂ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಹೊಸ ಡೈರಿಯಲ್ಲಿ ವಿಕ್ರಾಂತಿಂದ ಜೀವ ಬೆದರಿಕೆ ಇದೆ ಅಂತ ಪ್ರಜ್ಞಾ ಬರ್ದಿರೋ ಹಾಗೆ ಬರ್ದಿದ್ದಾರೆ. ಅವ್ರು ಬರ್ದಿರೋ ಆ ಡೈರಿ ಈಗ ಪಲ್ಲವಿ ಅವ್ರ ಕೈಗೆ ಸಿಕ್ಕಿದೆ. ಇದೆಲ್ಲ ಊರ್ಜಿತ ಆಗುತ್ತಾ? ಸಿಂಧು ಆಗುತ್ತಾ ಕೋರ್ಟಲ್ಲಿ? ಆಗುತ್ತೆ. ಫೊರೆನ್ಸಿಕ್ ಇಲಾಖೆಯಿಂದ ರಿಪೋರ್ಟ್ ಬಂದಿದೆ. ಅದು ಪ್ರಜ್ಞಾದೇ ಹ್ಯಾಂಡ್ ರೈಟಿಂಗ್ ಅಂತ ಪ್ರೂವ್ ಆಗಿದೆ. ನಮ್ಮ ರಾಜ್ಯದಲ್ಲಿ ಈ ಹ್ಯಾಂಡ್ ರೈಟಿಂಗ್ ವಿಷಯವಾಗಿ ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟ್ನ ಆಧಾರವಾಗಿಟ್ಕೊಂಡು 4 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಿದೆ. ಈಗ ಅಸಲಿ ಡೈರಿ ಎಲ್ಲಿದೆ ಅಂತ ನಾನು ಹುಡುಕ್ಬೇಕು. ಸಾಯಬ್ರ, ಅದು ವಾಡೆಯಲ್ಲೇ ಇರುತ್ತೆ ರೀ. ಅದನ್ನ ವಾಡೆಯಿಂದ ಹೊರಗೆ ಹೇಗೆ ತರಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ನೀವು ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ.